ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಎಕ್ಸ್ಟ್ರಾ ನೀರಿನ ನಂತರ ಕೊನೆವರೆಗೂ ನೋಡಿ ಪ್ಲೀಸ್. ಬಿಸಿ ಬಿಸಿ ಮೊಸರು ಕೋಡ್ಬಳೆ, ಹೊರಗಡೆಯಿಂದ ಕ್ರಿಸ್ಪ್, ಒಳಗಡೆಯಿಂದ ಸಾಫ್ಟ್. ಹೇಗೆ ಮಾಡೋದು, ಏನು ಬೇಕು ಐಟಮ್ಸ್ ನೋಡೋಣ. ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ನೆಕ್ಸ್ಟ್ರಲ್ಲಿ ಹಾಕಿದ್ದೇನೆ. ಈಗ ಪ್ಯಾನ್ಗೆ 2 ಕಪ್ ಮಜ್ಜಿಗೆ ಹಾಕೊಳ್ಳಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ 1 ಟೀ ಸ್ಪೂನು, ಬಿಳಿ ಎಳ್ಳು 1 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಿ. ಅದು ಒಂದು ಕುದಿ ಬಂದಮೇಲೆ 2 ಕಪ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಚಿರೋಟಿ ರವೆನ ಹುರಿದಿದ್ದೀನಿ. ಬಿಸಿ ಆಗಬೇಕಷ್ಟೆ. ಮಿಕ್ಸ್ ಮಾಡಿದೆ, ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಡಿ. 1 ನಿಮಿಷ ಆದಮೇಲೆ ಗಂಟು ಇಲ್ದಿದ್ದಂಗೆ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ತಣ್ಣಗಾಗಿ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಉಂಡೆಗಳನ್ನ ಕೋಡ್ಬಳೆ ರೀತಿ ಶೇಪ್ ಕೊಡಿ. ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಉಂಡೆಗಳನ್ನ ಈಗ ಬಾಣಲಿ ಎಣ್ಣೆ ಕಾದಿದೆ. ಇಲ್ಲಿ ಲಟ್ಸಿರೋ ಕೋಡ್ಬಳೆನೆಲ್ಲ ಒಂದೊಂದಾಗಿ ಎಣ್ಣೆಲಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಳ್ಳಿ. ಒಂದು ಕಡೆ ಬೆಂದ ಮೇಲೆ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳಿ. ಉರಿ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಈ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನ್ ಬೆಂದಿದೆ ಅಂತ. ಎಣ್ಣೆಯಿಂದ ತೆಗೆದುಬಿಡಿ. ಬಿಸಿ ಬಿಸಿ ಮೊಸರು ಕೋಡ್ಬಳೆ ರೆಡಿ. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ